ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ, ಒಂದು ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ, ಸ್ವಯಾರ್ಜಿತ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ವಿಲ್ ಮಾಡೋದು ಉತ್ತಮನೋ ಅಥವಾ ದಾನಪತ್ರ ಮಾಡೋದು ಉತ್ತಮನೋ, ಯಾವುದು ಉತ್ತಮ ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವುದೇ ಒಂದು ಪ್ರಾಪರ್ಟಿ ಆಗಿರ್ಬೋದು, ಒಂದು ಪ್ರಾಪರ್ಟಿನ ವರ್ಗಾವಣೆ ಮಾಡಬೇಕಾದ್ರೆ ಸೇಲ್ ಡೀಡೋ ಅಥವಾ ಗಿಫ್ಟ್ ಡೀಡೋ ಅಥವಾ ವಿಲ್ಲೋ ಅಥವಾ ಇನ್ನಿತರ ಭಾಗಗಳಾಗಿ ನೀವು ಅದನ್ನು ಪ್ರಾಪರ್ಟಿನ ವರ್ಗಾವಣೆ ಮಾಡ್ಬೋದು ಸ್ನೇಹಿತರೆ. ಒಂದು ವೇಳೆ ನಿಮ್ಗೆ ಯಾವುದೇ ರೀತಿ ಯಾರೋ ಒಬ್ಬ ವ್ಯಕ್ತಿಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಗಿಫ್ಟ್ ಡೀಡನ್ನು ಮಾಡಬೇಕು ಅಂದ್ಕೊಳ್ಳಿ, ಅಥವಾ ಆ ಆಸ್ತಿ ಆ ವ್ಯಕ್ತಿಗೆ ಹೋಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಅಂಥ ಸಂದರ್ಭದಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಒಂದು, ವಿಲ್ ಮಾಡ್ಬೋದು ಅವರ ಹೆಸರಿಗೆ, ನನ್ನ ಕಾಲಾನಂತರ, ನನ್ನ ಮರಣಾನಂತರ ಈ ಪ್ರಾಪರ್ಟಿಯು ಇಂಥ ವ್ಯಕ್ತಿಗೆ ಸಲ್ಲಬೇಕು ಅಂತೇಳಿ ಒಂದು ವಿಲ್ಲನ್ನು ಮಾಡ್ಬೋದು. ಅಥವಾ ನಿಮ್ಮ ಜೀವಿತ ಅವಧಿಯಲ್ಲೇ ಆ ಪ್ರಾಪರ್ಟಿ ಅವ್ರಿಗೆ ಸೇರಬೇಕು ಅನ್ನೋದಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ದಾನಪತ್ರವನ್ನು ಮಾಡ್ಬೋದು ಸ್ನೇಹಿತರೆ. ಯಾವ ವ್ಯಕ್ತಿ ಮೇಲೆ ನಿಮಗೆ ವಿಶ್ವಾಸ, ಪ್ರೀತಿ ಪಾತ್ರರಾಗಿದ್ದಾರೋ ಅಥವಾ ನಿಮಗೆ ಯಾರು ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಅಂಥ ವ್ಯಕ್ತಿಗೆ ನೀವು ದಾನಪತ್ರವನ್ನು ಮಾಡ್ಬೋದು ಸ್ನೇಹಿತರೆ. ಅದು ನಿಮ್ಮ ಜೀವಿತ ಅವಧಿಯಲ್ಲೇ ಅದು ಜಾರಿಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಆ ಪ್ರಾಪರ್ಟಿ ಎಲ್ಲ ಪ್ರಾಪರ್ಟಿನೂ ಮಾಡೋಕ್ಕೆ ಬರೋದಿಲ್ಲ. ಒಂದು ಪಿತ್ರಾಯಿತ ಆಸ್ತಿನ ನೀವು ಹೋಗಿ ವಿಲ್ ಮಾಡೋದಾಗಲಿ ಅಥವಾ ಗಿಫ್ಟೆಡ್ ಮಾಡೋದಾಗಲಿ ಬರೋದಿಲ್ಲ. ಅದು ನಿಮ್ಮ ಸ್ವಯರಿತ ಆಸ್ತಿ ಆಗಿರಬೇಕು. ಅದರ ಆಸ್ತಿಯ ಮೇಲೆ ನಿಮಗೆ ಸಂಪೂರ್ಣವಾದ ಒಂದು ಹಿತಾಸಕ್ತಿ ಇರಬೇಕು ಸ್ನೇಹಿತರೆ. ಅಂಥ ಸಂದರ್ಭದಲ್ಲೇ ನೀವು ವಿಲ್ ಅಥವಾ ಗಿಫ್ಟೆಡನ್ನು ಮಾಡ್ಬೋದು ಸ್ನೇಹಿತರೆ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಗಿಫ್ಟ್ ಡೀಡ್ ಬದಲು ರಿಜಿಸ್ಟ್ರೇಷನ್ ಸೇಲ್ ಡೀಡೇ ಮಾಡ್ಕೊಟ್ಬಿಡಿ, ನನ್ನ ಹೆಸರಿಗೆ ಟ್ಯಾಕ್ಸ್ ಕಟ್ಬಿಟ್ಟು ನಾನು ರಿಜಿಸ್ಟ್ರೇಷನ್ ಸೇಲ್ ಡೀಡೇ ಮಾಡ್ಕೋತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನೀವು ಆ ರೀತಿಯಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ದಾನಪತ್ರವಾಗೇ ಇರಬೇಕು. ಒಂದು ವೇಳೆ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೋ ಅಥವಾ ನಿಮ್ಮ ತಮ್ಮ ಅಣ್ಣ ತಂದವರಿಗೆ ಯಾರೋ ಒಬ್ಬರಿಗೆ ದಾನಪತ್ರ ಮಾಡಿರ್ತೀರಿ, ಅವ್ರೇನೋ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ವಿಲ್ಲನ್ನು ಏನು ಗಿಫ್ಟೆಡ್ ಮಾಡಿದರೆ ಅದು ವಾಪಸ್ ತೊಗೋಬೋದು ಅಂತ ಹೇಳಿ ಒಂದು ದಾನಪತ್ರನ ಮಾಡಿಸ್ಕೊಂಡು ನಂತರದಲ್ಲಿ ನಿಮ್ಮನ್ನು ಸರಿಯಾಗಿ ಪಾಲನೆ ಪೋಷಣೆ ಮಾಡ್ತಾ ಇರಲ್ಲ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಒಂದು ಎಸ್ಟೇಟ್ ಕಮಿಷನರ್ ಕೋರ್ಟ್ಗೆ ಹಾಕ್ಬಿಟ್ಟು ಈ ರೀತಿಯಾಗಿ ನನ್ನ ಮಗನಿಗೋ ಮಗಳಿಗೋ ಈ ರೀತಿ ದಾನಪತ್ರವನ್ನು ಮಾಡಿದ್ದೆ, ದಾನಪತ್ರ ಮಾಡಿಕೊಟ್ಟ ಮೇಲೆ ನನ್ನ ಮಗ ನನ್ನ ಮನೆಯಿಂದ ಹೊರಗಾಕಿದ್ದಾನೆ ಅಥವಾ ನನ್ನ ಮಗಳು ಮನೆಯಿಂದ ಹೊರಗಾಕಿದ್ದಾಳೆ, ಹಾಗಾಗಿ ಆ ದಾನಪತ್ರವನ್ನು ರದ್ದತಿ ಮಾಡಿ ಅಂತ ಕೇಳ್ಬೋದು ಸ್ನೇಹಿತರೆ. ಇದೊಂದು ಆಪ್ಷನ್ ಇರುತ್ತೆ. ದಾನಪತ್ರ ಮಾಡಿಕೊಟ್ರೆ ಇದೊಂದು ಆಪ್ಷನ್ ಇರುತ್ತೆ, ನಿಮಗೆ ವಾಪಸ್ ಕೇಳ್ಬೋದು. ಆದರೆ ನೀವು ಮರಣ ಶಾಸನವನ್ನು ಮಾಡಿದರೆ ಸ್ನೇಹಿತರೆ, ನೀವು ಜೀವಿತ ಅವಧಿಯವರೆಗೂ ಸಹ ಅದು ನಿಮ್ಮ ಕೈಯಲ್ಲೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಯಾರು ಮರಣ ಶಾಸನ ಬರ್ಕೊಟ್ಟಿರ್ತಲ್ಲ ಅವ್ರಿಗೆ ಅದು ಹಸ್ತಾಂತರ ಆಗೋದಿಲ್ಲ. ಆದ್ದರಿಂದಾಗಿ ಏನು ಇಳಿ ವಯಸ್ಸಿನಲ್ಲಿ ನಿಮ್ಮ ಆಸ್ತಿನ ನೀವು ಕಾಪಾಡಿಕೊಂಡು ನಿಮಗೆ ಏನಿದೆ ಅದನ್ನು ಉಳಿಸ್ಕೋಬೇಕು ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಗಿಫ್ಟೆಡ್ ಮಾಡ್ಕೊಬಿಟ್ರೆ ನಂತರದಲ್ಲಿ ನಿಮ್ಮನ್ನು ನೋಡ್ಕೊಳ್ಳದೇ ಇರ್ಬೋದು. ವಿಲ್ ಮಾಡಿರೋದ್ರಿಂದ, ನಿಮ್ಮ ಹೆಸರು ವಿಲ್ ಮಾಡಿರೋದ್ರಿಂದ ಆ ವಿಲ್ಲನ್ನು ಎಷ್ಟು ಸಲ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ನಿಮ್ಮ ದೊಡ್ಡ ಮಗನ ಹೆಸರಿಗೆ ವಿಲ್ ಮಾಡಿರ್ತೀರ ಅಂದ್ಕೊಳ್ಳಿ, ದೊಡ್ಡ ಮಗ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಹೇಳಿದ್ರೆ ಆ ವಿಲ್ನ ಕ್ಯಾನ್ಸಲ್ ಮಾಡಿ ಚಿಕ್ಕ ಮಗನ ಹೆಸರಿಗೂ ಸಹ ವಿಲ್ ಮಾಡ್ಬೋದು. ಆ ಸಂಪೂರ್ಣ ಅಧಿಕಾರ ನಿಮ್ಮ ಜೀವಿತ ಅವಧಿಯವರೆಗೂ ಸಹ ನಿಮಗೆ ಸಂಪೂರ್ಣವಾದ ಅಧಿಕಾರ ಇರುತ್ತೆ. ಆದ್ದರಿಂದ ಯಾರು ಒಂದು ಗಿಫ್ಟ್ ಡೀಡನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಯಾರಿಗೊಬ್ಬರು, ಅದ್ರ ಬದಲಾಗಿ ನಿಮ್ಮ ಹಕ್ಕನ್ನು ಉಳಿಸ್ಕೊಂಡು ನಿಮ್ಮ ಜೀವಿತ ಅವಧಿಯವರೆಗೂ ಆ ಪ್ರಾಪರ್ಟಿನ ಅನುಭವಿಸ್ಕೊಂಡು ಬರೋದಕ್ಕೋಸ್ಕರ ನೀವು ಒಂದು ಮರಣ ಶಾಸನ ಮಾಡಿಸಿ, ವಿಲ್ಲನ್ನು ಮಾಡಿಸಿ. ಏಕೆಂದರೆ ವಿಲ್ ಮಾಡಿಸೋದ್ರಿಂದ ನಿಮ್ಮ ಜೀವಿತ ಅವಧಿಯವರೆಗೂ ನಿಮ್ಮ ಕೈಯಲ್ಲೇ ಇರುತ್ತೆ ಪ್ರಾಪರ್ಟಿ. ಆ ಪ್ರಾಪರ್ಟಿ ಆಸೆಗೋಸ್ಕರನಾರು ಯಾರ ಹೆಸರಿಗೆ ವಿಲ್ ಮಾಡಿದ್ರೆ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.